ಪ್ರೈಸ್ ಲಾರ್ಡ್. ದೇವರ ಅತಿ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಮತ್ತೊಂದು ದಿನವನ್ನು ಕಾಣುವಂತೆ ದೇವರು ನಮಗೆ ಕೃಪೆ ಮಾಡಿದ್ದಕ್ಕಾಗಿ ಸ್ತೋತ್ರ. ಆತನು ಮಾಡಿದೆಲ್ಲ ಉಪಕಾರಗಳಿಗಾಗಿ, ಎಲ್ಲ ಆಶೀರ್ವಾದಗಳಿಗಾಗಿ ದೇವರಿಗೆ ಸ್ತೋತ್ರವನ್ನು, ಮಹಿಮೆಯನ್ನು ಸಲ್ಲಿಸ್ತೇನೆ. ಇಂದಿನ ವೇದ ಅಧ್ಯಯನಕ್ಕಾಗಿ ಒಂದು ವಾಕ್ಯವನ್ನು ಓದಿಕೊಳ್ಳೋಣ. ಪ್ರಕಟಣೆ ಪುಸ್ತಕ 3ನೇ ಅಧ್ಯಾಯ 21ನೇ ವಾಕ್ಯ. ನಾನು ಜಯ ಹೊಂದಿ ನನ್ನ ತಂದೆಯೊಡನೆ ಸಿಂಹಾಸನದಲ್ಲಿ ಕೂತುಕೊಂಡೆನು, ಹಾಗೆಯೇ ಜಯ ಹೊಂದುವವನನ್ನು ನನ್ನೊಡನೆ ಸಿಂಹಾಸನದಲ್ಲಿ ಕೂತುಕೊಳ್ಳುವಂತೆ ಮಾಡುವೆನು. ಇಲ್ಲಿ ಯೋಹಾನನು ಪದ್ಮೋಸ್ ದ್ವೀಪದಲ್ಲಿದ್ದಾಗ ದೇವರು ಕೊಟ್ಟ ಆ ಒಂದು ದರ್ಶನದ ಮೂಲಕವಾಗಿ ಆತನು ಈ ಪುಸ್ತಕವನ್ನು ಬರಿತಾ ಇದ್ದಾನೆ. ಬರೆಯುವಾಗ ಆರಂಭದಲ್ಲಿಯೇ ಅಂದರೆ 2 ಮತ್ತು 3 ಅಧ್ಯಾಯಗಳಲ್ಲಿ 7 ಸಭೆಗಳಿಗೆ ಸಂದೇಶವನ್ನು ಬರಿತಾ ಇರೋದನ್ನು ನೋಡ್ತೇವೆ. ಕ್ರಿಸ್ತನು ತಿಳಿಸ್ತಾ ಇರುವಂಥ ಸಂದೇಶವನ್ನು ಒಂದೊಂದು ಸಭೆಗಳಿಗೆ ಆತನು ಬರಿತಾ ಇದ್ದಾನೆ. ಎಫೆಸ, ಸ್ಮುರ್ನ, ಪೆರ್ಗಮ, ತುವತೈರ, ಸಾರ್ದಿಸ್, ಫಿಲದೆಲ್ಫಿಯಾ ಮತ್ತು ಲವೋದಿಕೆ, ಈ 7 ಸಭೆಗಳಿಗೆ ಆತನ ಸಂದೇಶವನ್ನು ಬರೀತಾನೆ. ಅವರಲ್ಲಿರುವಂಥ ಕಂಪ್ಲೇಂಟ್ಸ್ ಆಗಿರ್ಬೋದು, ಅವರ ಒಳ್ಳೆಯ ಕಾರ್ಯ ಆಗಿರ್ಬೋದು, ಅವರು ಮಾಡಬೇಕಾದಂಥ ಕಾರ್ಯ ಆಗಿರ್ಬೋದು, ಇದೆಲ್ಲವನ್ನು ಹೇಳ್ತಾ ಬರ್ತಾನೆ. ಎಲ್ಲ ಒಂದು ಸಭೆಗಳಿಗೆ ಹೇಳಿದ ನಂತರ ಕೊನೆಗೆ, ಆ ಸಂದೇಶದ ಕೊನೆಗೆ ಹೇಳುವಂಥ ಒಂದು ಮಾತೇನು ಅಂದರೆ, ಯಾರು ಜಯ ಹೊಂದುತ್ತಾರೋ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ನಾನು ಒಂದೊಂದು ಆಶೀರ್ವಾದಗಳನ್ನು ನೋಡ್ತೀವಿ. ಅದರ 7ನೇ ವಾಕ್ಯದಲ್ಲಿ 2:7 ಓದ್ತೀವಿ, ಯಾವನು ಜಯ ಹೊಂದುತ್ತಾನೋ ಅವನಿಗೆ ದೇವರ ಪರದೈಸಲಿರುವ ಜೀವದಾಯಕ ವೃಕ್ಷದ ಹಣ್ಣನ್ನು ತಿನ್ನುವುದಕ್ಕೆ ಕೊಡುವೆನು. 11ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಜಯ ಹೊಂದುವವನಿಗೆ 2ನೇ ಮರಣದಿಂದ ಕೇಡಾಗುವುದಿಲ್ಲ. ಈ ರೀತಿ ಎಲ್ಲ ಸಭೆಗಳ ಸಂದೇಶದ ಕೊನೆ ಭಾಗದಲ್ಲಿ ನೀವು ನೋಡಿ, ಜಯ ಹೊಂದುವಂತಹ ವ್ಯಕ್ತಿಗಳಿಗೆ ಒಂದು ಪ್ರತಿಫಲವನ್ನು ಕೊಡುವಂಥದ್ದನ್ನು ನಾವು ನೋಡ್ಬೋದು. ಇಲ್ಲಿ ಕ್ರಿಸ್ತನು ಹೇಳುವಂಥ ಒಂದು ಮಾತೇನು ಗೊತ್ತಾ, ನಾನು ಸಹ ಜಯ ಹೊಂದಿದ್ದೇನೆ. ಈಗ ಎಲ್ಲ ಜಯ ಹೊಂದಬೇಕು ಅಂತ ಹೇಳಿದಂತಹ ವ್ಯಕ್ತಿ ಹೇಳ್ತಾರೆ, ನಾನು ಆಲ್ರೆಡಿ ವಿನ್ನರ್ ಆಗಿದ್ದೀನಿ, ನಾನು ಆಲ್ರೆಡಿ ಗೆದ್ದು ಬಿಟ್ಟಿದ್ದೀನಿ, ನಾನು ಗೆದ್ದು ತಂದೆಯ ಬಳಿಯಲ್ಲಿ ಕೂತ್ಕೊಂಡಿದ್ದೀನಿ. ಆದ್ದರಿಂದ ನನಗೆ ಬೇಕಾಗಿರೋದು ಯಾರು ಗೊತ್ತಾ, ಫೇಲ್ ಆದವರಲ್ಲ, ನನಗೆ ಗೆದ್ದವರು ಬೇಕು, ನನಗೆ ಜಯ ಹೊಂದಿದಂತಹ ವ್ಯಕ್ತಿಗಳು ಬೇಕು. ಈ ದಿವಸ ಕರ್ತನ ಮುಖವನ್ನು ನೋಡುತ್ತಾ ಪ್ರಾರ್ಥನೆ ಮಾಡುವಂಥ ದೇವರ ಮಗುವೆ, ನಾನು ನೀವು ಸೋಲುವುದಕ್ಕಾಗಿ ಅಲ್ಲ ದೇವರು ಬಯಸೋದು, ನಾವು ಗೆಲ್ಲಬೇಕು ಅಂತ ಹೇಳಿದ್ರೆ ಅದರ ಅರ್ಥ ಏನು, ಹೋರಾಟ ಇದೆ ಅಂತ ಅರ್ಥ, ಒಂದು ಪಂದ್ಯ ಇದೆ ಅಂತ ಅರ್ಥ, ಆಪೋಸಿಷನ್ ಇದೆ ಅಂತ ಅರ್ಥ. ಜಯ ಹೊಂದಬೇಕು ಅಂತ ಹೇಳಿದ್ರೆ ದೇರ್ ಈಸ್ ಅನ್ ಆಪೋಸಿಷನ್. ಓಕೆ, ಜಯ ಇಲ್ಲದಿದ್ದರೆ ಜಯ ಇಲ್ಲ. ಕಾರಣ ಯುನಾನಿಮಸ್ ಆಗಿ ಎಲೆಕ್ಟ್ ಆಗಿಬಿಡ್ತಾರೆ. ಕೆಲವು ಎಲೆಕ್ಷನ್ಗಳಲ್ಲಿ ಜನ ನಿಂತ್ಕೊಂಡಿರ್ತಾರೆ, ಆಪೋಸಿಟ್ ಯಾರೂ ಇಲ್ಲ ಅಂತ ಹೇಳಿದ್ರೆ ಮತ್ತೆ ಅಲ್ಲಿ ಗೆದ್ದರು ಅಂತ ಹೇಳಿದ್ರೆ ಏನು, ಯುನಾನಿಮಸ್ ಆಗಿ ಅವರು ಗೆದ್ದಿರ್ತಾರೆ, ಅಂದರೆ ಅವಿರೋಧವಾಗಿ ಆಯ್ಕೆಯಾಗಿರ್ತಾರೆ, ಗೆದ್ದು ಬಿಟ್ಟಿರ್ತಾರೆ. ಆ ಗೆಲುವಿಗೆ ಜಾಸ್ತಿ ಏನು ಅಷ್ಟು ಇಂಪಾರ್ಟೆನ್ಸ್ ಇಲ್ಲ, ಯಾಕೆಂದರೆ ವಿರೋಧಿಗಳಿಲ್ಲ, ಆಪೋಸಿಷನ್ ಯಾರೂ ಇಲ್ಲ, ಮತ್ತೆ ಗೆಲ್ಲೋದ್ರಲ್ಲಿ ಏನು ಅರ್ಥ ಏನಿಲ್ಲ. ಒಬ್ಬರೇ ಇದ್ದರೂ ಅವ್ರು ಗೆದ್ದುಬಿಟ್ರು. ಆದರೆ ಯಾವಾಗ ಫೈಟ್ ಮಾಡಿ ಗೆಲ್ತಾರಲ್ಲ, ಎಲೆಕ್ಷನ್ನಲ್ಲೂ ಅಥವಾ ಇದರಲ್ಲಿ ಹೋರಾಟ ಮಾಡಿ ಬಹಳ ಫೈಟ್ ಕೊಟ್ಟು ಗೆಲ್ತಾರಲ್ಲ, ಆಟೋದಲ್ಲೂ ಎಲ್ಲ ಆಗಬೇಕಾದ್ರೆ ಅದಕ್ಕೆ ವ್ಯಾಲ್ಯೂ ಜಾಸ್ತಿ ಇರುತ್ತೆ. ಇಲ್ಲಿ ಕ್ರಿಸ್ತನ ಹೇಳ್ತಾ ಇದ್ದಾನೆ, ನೀನು ಜಯ ಹೊಂದಬೇಕು ಅಂತ ಹೇಳಿ ಯೇಸು ಹೇಳ್ತಾ ಇದ್ದಾರೆ, ನೀವು ಜಯ ಹೊಂದಬೇಕು ಅಂತ ನಾನು ಹೇಳಬೇಕಾದ್ರೆ ನಾನು ಸಹ ಜಯ ಹೊಂದಿದ್ದೀನಿ. ಫೇಲ್ ಆದಂತಹ ವ್ಯಕ್ತಿ ಗೆಲ್ಲಬೇಕು ನೀನು ಅಂತ ನನಗೆ ಹೇಳೋಕ್ಕಾಗಲ್ಲ. ಯಾರೊಬ್ಬ ಫೇಲ್ ಆಗಿರ್ತಾನೆ, ಅವನು ಸೋತು ಸುಣ್ಣಾಗಿ ಹೋಗಿರ್ತಾನೆ, ಅವನು ನನಗೆ ನೀನು ಗೆಲ್ಲಬೇಕಪ್ಪ ಅಂದರೆ, ನೀನೇ ಗೆದ್ದಿಲ್ಲ ನನಗೇನು ಹೇಳೋದು, ನೀನೇ ಪಾಸ್ ಆಗಿಲ್ಲ. ಹಾಗಾದರೆ ಯೇಸು ಹೇಳ್ತಾ ಇದ್ದಾನೆ, ನಾನು ಆಲ್ರೆಡಿ ವಿನ್ ಆಗಿದ್ದೀನಿ, ನಾನು ಗೆದ್ದು ಬಿಟ್ಟಿದ್ದೀನಿ. ಏನು ಗೆದ್ದೆ ನಾನು? ಸೈತಾನನ ಶೋಧನೆಗಳನ್ನು, ಸೈತಾನನ ಆರಂಭದಿಂದಲೇ ಅನೇಕ ರೀತಿಯ ಶೋಧನೆಗಳನ್ನು ಕೊಟ್ಟರೂ ಸಹ ಅದೆಲ್ಲವನ್ನು ಜಯಿಸಿ ಜಯಶಾಲಿಯಾಗಿ ಮರಣವನ್ನೂ ಸಹ ಗೆದ್ದು ಯೇಸು ತಂದೆಯ ಬಳಿಯಲ್ಲಿ ಕೂತಿದ್ದಾರೆ. ಆಗ ಯೇಸು ಈಗ ಹೇಳ್ತಾ ಇದ್ದಾರೆ, ನಾನು ಆಲ್ರೆಡಿ ಜಯ ಹೊಂದಿದ್ದೀನಿ. ಪ್ರಿಯ ದೇವರ ಮಕ್ಕಳೇ, ನೀವು ಈ ಲೋಕದಲ್ಲಿ ಜೀವಿಸುವಂತಹ ಸಮಯದಲ್ಲಿ ನಿಮ್ಮ ಜೀವಿತದಲ್ಲಿ ಹೋರಾಟ ಇದೆ ಅನ್ನೋದನ್ನು ಮರೆಯಬಾರ್ದು. ಒಂದು ಪೇತ್ರದಲ್ಲಿ ಪೇತ್ರ ಹೇಳ್ತಾನೆ, ನಿಮ್ಮ ವಿರೋಧಿಯಾಗಿರುವ ಸೈತಾನನು. ಹಾಗಾದರೆ ನಮ್ಗೆ ಯಾರಿದ್ದಾರೆ? ಜಸ್ಟ್ ಆಪೋಸಿಟ್ ಲೀಡರ್ ಇದ್ದಾರೆ, ಅಪೋಸಿಷನ್ ಇದೆ, ನಮಗೆ ವಿರೋಧ ಮಾಡೋನಿದ್ದಾನೆ, ಸೈತಾನ ಇದ್ದಾನೆ. ಆಗ ದೇವರು ಹೇಳ್ತಾ ಇದ್ದಾರೆ, ನೀನು ಅವನಿಗೆ ವಿರುದ್ಧವಾಗಿ ಹೋರಾಡಬೇಕು. ನೀನು ಅವನಿಗೆ ವಿರುದ್ಧವಾಗಿ ಹೋರಾಡಿ
ಜಯ ಹೊಂದಬೇಕು. ಹಾಗಾದರೆ ಜಯ ಹೊಂದಕ್ಕಾಗಲ್ಲ ಅಂತ ಹೇಳಿದ್ರೆ ದೇವರು ಹೇಳ್ತಾರೆ, ಯೇಸು ಹೇಳ್ತಾರೆ, ನಾನಿದ್ದೀನಿ ನಿನ್ನ ಜೊತೆಯಲ್ಲಿ. ಹಳೆಯ ಒಡಂಬಡಿಕೆಯಲ್ಲಿ ಓದ್ತೇವೆ, ನಿನ್ನನ್ನು ಸೋಲಿಸುವುದಕ್ಕೆ ಬರುವಂಥ ಆಯುಧಗಳನ್ನು ಸೋಲಿಸಿ ನಿನಗೆ ಜಯ ಕೊಡುವುದಕ್ಕೆ ನಾನು ಯೆಹೋವ ನಿಸ್ಸಿಯಾಗಿದ್ದೇನೆ. ಕ್ರಿಸ್ತನು ನಮಗೆ ಯೆಹೋವ ನಿಸ್ಸಿಯಾಗಿ, ದೇವರು ನನಗೆ ಯೆಹೋವ ನಿಸ್ಸಿಯಾಗಿ ನನ್ನ ಜೊತೆ ಇರೋದಾದರೆ ನನಗೆ ಜಯವನ್ನು ಕೊಡುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನು ಹೇಳ್ತಾನೆ, ನೀನು ಹೋರಾಟದಲ್ಲಿ ಸೋಲ್ಬಾರ್ದು, ನೀನು ಹೋರಾಟದಲ್ಲಿ ಗೆಲುವು ಸಾಧಿಸಬೇಕು, ನೀನು ಜಯಶಾಲಿಯಾಗಬೇಕು. ಯಾಕೆ ಗೊತ್ತಾ? ನಾನು ಜಯ ಹೊಂದಿದ್ದರಿಂದ ಕ್ರಿಸ್ತ ದೇವರ ಸನ್ನಿಧಾನದಲ್ಲಿ ಕೂತಿದ್ದೇನೆ. ಈ ಸಾಧಾರಣ ಹೋರಾಟದಲ್ಲಿ ಜಯ ಹೊಂದಲಿಲ್ಲ ಅಂದರೂ ಸಹ ಕೆಲವು ಕಡೆ ಸಮಾಧಾನಕರ ಬಹುಮಾನ ಇರುತ್ತೆ, ಕನ್ಸೋಲೇಷನ್ ಪ್ರೈಸ್ ಇರುತ್ತೆ. ಅವನನ್ನು ಸಮಾಧಾನ ಪಡಿಸುವುದಕ್ಕೆ ಅಥವಾ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟನ್ನು ಕೊಡ್ತಾರೆ. ವಿನ್ನರ್ದಲ್ಲ, ಅಪ್ರಿಸಿಯೇಷನ್ ಅಲ್ಲ, ಪಾರ್ಟಿಸಿಪೇಷನ್ ಸರ್ಟಿಫಿಕೇಟು. ಆದರೆ ಈ ಕ್ರಿಸ್ತನ ಬಳಿಯಲ್ಲಿ ಈ ಪಾರ್ಟಿಸಿಪೇಷನ್ ಸರ್ಟಿಫಿಕೇಟ್ ಇಲ್ಲ, ಅಥವಾ ಕನ್ಸೋಲೇಷನ್ ಪ್ರೈಸ್ ಇಲ್ಲ, ಸಮಾಧಾನಕರ ಬಹುಮಾನ ಇಲ್ಲ. ಕ್ರಿಸ್ತನ ಬಳಿಯಲ್ಲಿರೋದೆಲ್ಲ ಏನು ಗೊತ್ತಾ? ವಿನ್ನರ್ಗೆ ಕೊಡುವಂಥದ್ದು ಮಾತ್ರ. ಈ ದಿವಸಗಳಲ್ಲಿ ಸಮಾಧಾನಕರ ಬಹುಮಾನ ಹೊಂದುವುದಕ್ಕಾಗಿ ಅಲ್ಲ, ಕ್ರಿಸ್ತನು ನನ್ನಿಂದ ಬಯಸುವಂಥದ್ದು ನಾನು ಜಯಶಾಲಿಯಾಗಿ ನಿಲ್ಲಬೇಕು. ಈ ದಿವಸಗಳಲ್ಲಿ ಹೋರಾಟ ಮಾಡಿ ಜಯಶಾಲಿಯಾಗಿ ನಿಲ್ಲುವ ಹಾಗೆ ದೇವರು ನಮಗೆ ಸಹಾಯ ಮಾಡಲಿ. ಪ್ರಾರ್ಥಿಸೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಪರಲೋಕದ ತಂದೆಯಾದ ದೇವರೇ, ಈ ಸಮಯಕ್ಕಾಗಿ ನಿನಗೆ ಸ್ತೋತ್ರ. ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಿನ್ನ ಸನ್ನಿಧಾನದಲ್ಲಿ ನಾವು ಬಂದಿದ್ದೇವೆ. ಹೋರಾಟದ ಮಧ್ಯದಲ್ಲಿ ಸೋತು ಹೋಗುವುದಕ್ಕಾಗಿ ಅಲ್ಲಪ್ಪ, ಜಯಶಾಲಿಯಾಗಿ ನಿಲ್ಲುವ ಹಾಗೆ ನೀವು ನಮಗೆ ಕೃಪೆ ಮಾಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಹಾಗೆ ನಮಗೆ ಬಲವನ್ನು ಕೊಡು, ಜಯಿಸುವುದಕ್ಕೆ ಕೃಪೆಯನ್ನು ನಮಗೆ ಕೊಡು ಎಂಬುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರಾರ್ಥನೆಯನ್ನು ಕೇಳಿದ್ದಕ್ಕಾಗಿ ನಿನಗೆ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ಪ್ರೀತಿಯ ತಂದೆಯೇ, ಆಮೇನ್. ಗಾಡ್ ಬ್ಲೆಸ್ ಯು.